ಮತ್ತೊಂದು ಕಡೆ ಇದೀಗ ಇದೇ ವಿಚಾರವಾಗಿ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿದೆ. ಹೌದು, ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿ ಈ ವಿಚಾರವಾಗಿ ಸುಮಾರು 45 ನಿಮಿಷಗಳ ಕಾಲ ಗೌಪ್ಯವಾಗಿ ಮಾತುಕತೆ ನಡೆಸಿದ್ದಾರೆ. 1-to-1 ಮಾತುಕತೆ ನಡೆಸಿರುವಂಥದ್ದು, ಯಾರು ಇರಲಿಲ್ಲ ಆ ಟೈಮ್ನಲ್ಲಿ. ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಹಲವು ವಿಚಾರಗಳನ್ನ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಖರ್ಗೆ ಅವರು ಕೂಡ ಇಷ್ಟೆಲ್ಲ ಆದಂತ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಸರಿಯಾದಂತ ರೀತಿಯಾದ ತನಿಖೆ ಆಗಬೇಕು ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆನೆ KN ರಾಜಣ್ಣ ಅವರು ಸದನದಲ್ಲಿ ಅವತ್ತು ಆ ಮಟ್ಟಿಗೆ ಅಬ್ಬರಿಸಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಕಂಪ್ಲೇಂಟ್ ಅನ್ನ ಇನ್ನೂ ಕೂಡ ಅವರು ಕೊಟ್ಟಿಲ್ಲ. ಹಾಗಾಗಿ ಏನಾಗ್ತಾ ಇದೆ ಅನ್ನುವಂಥದ್ದು ಸ್ವಲ್ಪ ಅಸ್ಪಷ್ಟನೆ. ಅದರ ಜೊತೆಗೆ ಪರಮೇಶ್ವರ್ ಅವರು ಮಾತ್ರ ಇನ್ನೂ ನನಗೆ ಕಂಪ್ಲೇಂಟ್ ಬಂದಿಲ್ಲ, ಕಂಪ್ಲೇಂಟ್ ಬರಲಿ, ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ವಿ, ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಏನೇನಾಗ್ತಾ ಇದೆ ಇದರ ತನಿಖೆಗೆ ಸಂಬಂಧಪಟ್ಟ ಹಾಗೆ ಲೀಗಲ್ ಫೈಟ್ ವಿಚಾರ ಏನು, ಬನ್ನಿ ರಿಪೋರ್ಟ್ ಅನ್ನು ನೋಡೋಣ. ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದ್ರೆ ಆಗೋದಿಲ್ಲ. ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ರು. ಅವರು ದಿನಕ್ಕೊಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಯಾರೋ ಒಬ್ಬರನ್ನ ತೇಜವಧೆ ಮಾಡುವಂತದ್ದು ಇದು ಬಹಳ ಹೀನ ಕೆಲಸ. ಇದು ಎಲ್ಲ ಏನೇನಿರುತ್ತೆ ಆಚೆ ಬರುತ್ತೆ. ಅದು ಪ್ರೊಡ್ಯೂಸರು, ಡೈರೆಕ್ಟರ್ ಯಾರು, ಇವೆಲ್ಲ ಹೊರಗಡೆ ಬರಬೇಕಾಗಿದೆ. ಹನಿ ಟ್ರ್ಯಾಪ್ ಪ್ರಕರಣ ಸ್ವಪಕ್ಷದಲ್ಲೇ ಕದನ ನಡೀತಾ ಇರೋದ್ರಿಂದ ಪಕ್ಷಕ್ಕೂ ಡ್ಯಾಮೇಜ್ ಆಗಲಿದೆ. ಈಗಾಗಲೇ ಪಕ್ಷದಲ್ಲೇ ಪರ ವಿರೋಧ ಚರ್ಚೆಗಳು ಜೋರಾಗಿದೆ. ಸಚಿವರ ಮಟ್ಟದಲ್ಲಿ ಅಭಿಪ್ರಾಯ ಭೇದಗಳು ಸೃಷ್ಟಿಯಾಗಿದೆ. ಸದನದಲ್ಲಿ ಪ್ರಸ್ತಾಪಿಸಿದ್ದು ಸರಿಯಲ್ಲ ಅಂತ ಕೆಲ ಸಚಿವರು ವಿರೋಧ ಮಾಡಿದ್ರೆ ಮತ್ತೊಂದಷ್ಟು ಮಂದಿ ಇದರಿಂದ ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತಾಗುತ್ತೆ ಅಂತ ಕೆಲ ಸಚಿವರು ಬೇಸರ ಹೊರಹಾಕಿದ್ದಾರೆ. ಹೀಗಾಗಿ ಎಚ್ಚೆತ್ತಿರುವ ಹೈಕಮಾಂಡ್ ತನಿಖೆಯ ಹಾದಿಯನ್ನ ಹಿಡಿದೇ ಬಿಟ್ಟಿದೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಕೊನೆಗೂ ಹೈಕಮಾಂಡ್ ಎಂಟ್ರಿ. ತಕ್ಷಣವೇ ತನಿಖೆಗೆ ವಹಿಸುವಂತೆ ಎಐಸಿಸಿ ಅಧ್ಯಕ್ಷರ ಸೂಚನೆ. ಕಾಂಗ್ರೆಸ್ನಲ್ಲಿ ಸಂಚಲನ ಎಬ್ಬಿಸಿರುವ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಕೊನೆಗೂ ಹೈಕಮಾಂಡ್ ಎಂಟ್ರಿ ಆಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯರನ್ನೇ ಖುದ್ದಾಗಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ್ರು. ಸಿಎಂ ಕಾವೇರಿ ನಿವಾಸದಲ್ಲಿ ಮಾತುಕತೆ ನಡೆಸಿದ್ದಾರೆ. 45 ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆ ಮಾಡಿದ ಇಬ್ಬರು ಹನಿ ಟ್ರ್ಯಾಪ್ ವಿಚಾರವಾಗಿಯೂ ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ತನಿಖೆಗೆ ಖರ್ಗೆ ಕೊಟ್ಟ ಸೂಚನೆ ಏನು ಅನ್ನೋದನ್ನ ನೋಡೋದಾದ್ರೆ, ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸುದೀರ್ಘವಾಗಿ ಚರ್ಚೆ ಮಾಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಡ ಮಾಡದೆ ಪ್ರಕರಣ ತನಿಖೆಗೆ ವಹಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ದಿನೇ ದಿನೇ ತಡ ಮಾಡಿದಷ್ಟು ಪಕ್ಷದಲ್ಲಿ ಬೇರೆ ರೀತಿ ಸಂದೇಶ ರವಾನೆಯಾಗುತ್ತೆ. ಹೀಗಾಗಿ ಆದಷ್ಟು ಬೇಗ ಹನಿ ಟ್ರ್ಯಾಪ್ ಪ್ರಕರಣ ತನಿಖೆಗೆ ವಹಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸಚಿವ KN ರಾಜಣ್ಣ ದೂರು ನೀಡಿದ ತಕ್ಷಣವೇ ತನಿಖೆಗೆ ವಹಿಸೋಕೆ ಸೂಚನೆ ಕೊಡಲಾಗಿದೆ. ಗಂಭೀರವಾಗಿ ಪರಿಗಣಿಸಿದ್ದೀವಿ, ತನಿಖೆ ಆಗುತ್ತೆ ಎಂದ ಪರ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೀವಿ, ತನಿಖೆ ಆಗತ್ತೆ, ಆದ್ರೆ ರಾಜಣ್ಣ ದೂರು ಕೊಟ್ಟಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ವಿಧಾನಸಭೆಯಲ್ಲಿ ನಡೀದೇ ಇರೋದೆಲ್ಲ ನಡೆದು ಹೋಗಿದೆ. ಅಂಥದ್ರಲ್ಲಿ ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದ್ರೆ ಆಗೋದಿಲ್ಲ. ತಗೊಳ್ಳೇಬೇಕು, ತಗೊಂಡಿದ್ದೇವೆ. ಅದು ಇವತ್ತು ನಾಳೆ ಮಾಡಲೇಬೇಕಲ್ಲ, ನಾವು ಮಾಡಲೇಬೇಕು ಅಂತ ಇದ್ದೀವಿ. ಅದನ್ನು ಕಂಪ್ಲೇಂಟ್ ಡಿಲೇ ಆಗಿದೆ ಅನ್ನೋ ಕಾರಣಕ್ಕೆ ಅಷ್ಟೇ ಬಿಟ್ಟರೆ, ಇಲ್ಲಾಂದ್ರೆ ನೆನ್ನೆ ಅನೌನ್ಸ್ ಮಾಡ್ತಾರೆ. ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದರು. ಇನ್ನುವರೆಗೆ ಕಂಪ್ಲೇಂಟು ನನಗೂ ರೆಪ್ರೆಸೆಂಟೇಷನು ಬಂದಿಲ್ಲ. ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ. ಇನ್ನು ಕಾಂಗ್ರೆಸ್ ಸಚಿವರುಗಳು ಮಾತನಾಡಿ ತನಿಖೆಯಲ್ಲಿ ಎಲ್ಲವೂ ಬಯಲಾಗುತ್ತೆ ಅಂದ್ರು. ಯಾರೋ ಒಬ್ಬರನ್ನ ತೇಜವಧೆ ಮಾಡುವಂತದ್ದು ಇದು ಬಹಳ ಹೀನ ಕೆಲಸ. ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅದೆಲ್ಲ ಕೂಡ ತನಿಖೆ ಆಗಬೇಕದು. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ. ಅನೈತಿಕವಾಗಿ ಇಮ್ಮಾರಲ್ ಆಕ್ಟಿವಿಟೀಸ್ ನಡೀತವೆ ಅಂದ್ರೆ ಯಾರು ನಂಬ್ತಾರೆ ಹೇಳಿ ಜನರು ನಮಗೆ. ಆದರೆ ಬಿಜೆಪಿ ಅವರು ಇಷ್ಟ ಆಸಕ್ತಿ ಇದ್ರ ಬಗ್ಗೆ ತೋರಿಸ್ತಾರೆ. ಸಚಿವರು, ಶಾಸಕರು ಬಿಡಿ, ದೇರ್ ಆಲ್ ರೆಸ್ಪಾನ್ಸಿಬಲ್. ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರುತ್ತೆ, ಇವತ್ತಿಲ್ಲ ನಾಳೆ ತನಿಖೆ ಆಗುತ್ತೆ, ಅದೆಲ್ಲ ಏನೇನಿರುತ್ತೆ ಆಚೆ ಬರುತ್ತೆ. ಇದು ಬಹಳ ದುರದೃಷ್ಟಕರ. ಈ ರೀತಿ ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ, ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇದನ್ನು ಮಾಡ್ತಾರೆ.
ಹನಿ ಟ್ರ್ಯಾಪ್ ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ನಾಯಕರು ಸಿಎಂ ಕುರ್ಚಿಗಾಗಿ ನಡೀತಾ ಇರುವ ಎಪಿಸೋಡ್ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಪ್ರೊಡ್ಯೂಸರ್ ಡೈರೆಕ್ಟರ್ ಗೊತ್ತಾಗಬೇಕು ಅಂತ ಸಂಸದ ಜಗದೀಶ್ ಶೆಟ್ಟರ್ ಆಗ್ರಹ ಮಾಡಿದ್ದಾರೆ. ರಾಜಣ್ಣ ಅವರು ಈಗ ಜಸ್ಟ್ ಹೇಳಿಕೆ ಕೊಟ್ಟಿದ್ದಾರೆ, ವಿಡಿಯೋ ಕಾಲ್ ಮೂಲಕ ನಮ್ಗೆ ಹನಿ ಟ್ರ್ಯಾಪ್ ಮಾಡಕ್ ಪ್ರಯತ್ನ ಪಟ್ಟಿದ್ರು, ಹೈಕಮಾಂಡಿಗೆ ದೂರು ಕೊಡ್ತೀನಿ ಅಂತ. ಅವರು ದಿನಕ್ಕೊಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲ ಹೇಳಿಕೆಗಳು ಮುಗಿಲಿ, ಅದಕ್ಕೇನು ಬೇರೆ ಆಡಳಿತ ಪಕ್ಷದ ಸದಸ್ಯರು ಪ್ರತಿಕ್ರಿಯೆ ನೀಡ್ತಾರೆ, ನೀಡಲಿ, ಆಮೇಲೆ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡ್ತೇವೆ. ಇದನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ರಾಜಣ್ಣ ಅವ್ರಿಗೆ ಕೇಳಬೇಕು ಈ ಪ್ರಶ್ನೆ. ನೀವು ಕೂಲಂಕಷವಾಗಿ ಇನ್ವೆಸ್ಟಿಗೇಷನ್ ಆಗಬೇಕು. ಇದಕ್ಕೆ ಯಾವ ತಂಡ ವರ್ಕ್ ಮಾಡ್ತಾ ಇದೆ, ಅದಕ್ಕೆ ಪ್ರಚೋದನೆ ಯಾರು, ಅದು ಪ್ರೊಡ್ಯೂಸರು ಡೈರೆಕ್ಟರ್ ಯಾರು, ಇವೆಲ್ಲ ಹೊರಗಡೆ ಬರಬೇಕಾಗಿದೆ. ಇದೆಲ್ಲ ಸರಿಯಾದ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಅದು CBI ತನಿಖೆಯಿಂದ ಮಾತ್ರ ಸಾಧ್ಯ. ಅದೇನೇ ಹೇಳಿ, ಹನಿ ಟ್ರ್ಯಾಪ್ ಪ್ರಕರಣವನ್ನೇ ಗಂಭೀರವಾಗಿ ಪರಿಗಣಿಸಿರುವ ಹೈಕಮಾಂಡ್ ತನಿಖೆಗೆ ಸೂಚನೆ ಕೊಟ್ಟಿದೆ. ಗೃಹ ಸಚಿವ ಪರಮೇಶ್ವರ್ ಏನೋ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತಿದ್ದಾರೆ. ಆದರೆ ಸಚಿವ ರಾಜಣ್ಣ ಮಾತ್ರ ಇಷ್ಟು ದಿನ ಆದರೂ ದೂರು ಕೊಡದೇ ಇರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, TV9.